ಪತ್ರಿಕಾ ಸುದ್ದಿಗೋಷ್ಠಿ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಲಕ್ಷ್ಮೀ ಸಾಗರ ಗ್ರಾಮ ಪಂಚಾಯಿತಿ ಪಿಡಿಒ ಮಹೇಶ್ ಕುಮಾರ್ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಡಾ ಸರ್ವೇಶ್ ಹಾಗೂ ಎಲ್ಲಾ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳು ಮಂಜುಳಾ ನಗರ ರಘುನಾಥ್ ರವರ ಆರೋಪಕ್ಕೆ ಈ ದಿನ ಪ್ರತಿ ಆರೋಪ ಸುದ್ದಿ ಮಾಧ್ಯಮಗಳಿಗೆ ಒಂದು ನ್ಯೂನ್ಯತೆಗಳು ಏನಾದರೂ ಇದ್ದಲ್ಲಿ ಕಂಡು ಬಂದಲ್ಲಿ ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಕೊಡಬೇಕು. ಅದಕ್ಕೊಂದು ಕಾನೂನು ವ್ಯವಸ್ಥೆ ಇರುತ್ತೆ. ಈಗ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಧರಣಿ ಅಥವಾ ಸತ್ಯಾಗ್ರಹ ಮಾಡಕ್ಕೆ ಅವಕಾಶ ಇದೆ. ಅದು ಕಾನೂನು ವ್ಯವಸ್ಥೆಯಲ್ಲಿ ಮಾಡಬೇಕಾಗ್ತದೆ. ಕಾನೂನನ್ನ ಸಾರ್ವಜನಿಕರು ಅವರ ಕೈಗೆ ತಗೊಳ್ಳಕ್ಕೆ ಅವಕಾಶ ಇಲ್ಲ. ಖಂಡಿತವಾಗಿಯೂ ಯಾವುದೇ ಒಬ್ಬ ಅಧಿಕಾರಿ ತಪ್ಪು ಮಾಡಿದಾಗ ದೂರಿನ ಅರ್ಜಿ ಮುಖಾಂತರ ಕೊಟ್ಟು ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕು. ಅದನ್ನು ನಾವು ಕಮಿಟಿಯನ್ನ ಮಾಡಿ ಎನ್ಕ್ವೈರಿ ಮಾಡಿ ಯಾವುದಾದ್ರು ತಪ್ಪಾಗಿದ್ರೆ ಅವರಿಗೆ ನಾವು ಶಿಕ್ಷೆಯನ್ನು ಕೊಡ್ತೀವಿ. ಅದೇ ರೀತಿ ಮೇಲಾಧಿಕಾರಿಗಳನ್ನ ಅವ್ರಿಗಿನ್ನ ಮೇಲಾಧಿಕಾರಿಗಳು ಯಾರಿರ್ತಾರೆ ಅವ್ರಿಗೆ ಕೊಡಬೇಕು. ಕಾನೂನು ವ್ಯವಸ್ಥೆ ಇದೆ. ಹಂಗಂತ ಕಾನೂನನ್ನ ಸಾರ್ವಜನಿಕರ ಕೈಗೆ ತಗೊಳ್ಳಕ್ಕೆ ಅವಕಾಶ ಇಲ್ಲ. ಅದರಿಂದ ಈಗ ನಿನ್ನೆ ನಡೆದಂತ ಘಟನೆ ಬಗ್ಗೆ ನಾವು ನಮ್ಮ ಮಹೇಶ್ ಅವರು ಇರ್ಬೋದು, ನಾನು ಅಷ್ಟೇ, ಈ ಒಂದು ಕ್ಲಾರಿಫಿಕೇಶನ್ ಕೊಡುವ ಉದ್ದೇಶದಿಂದ ಮಾತ್ರ ತಮಗೆ ಈ ಒಂದು ಪ್ರೆಸ್ ಮೀಟ್ ಕರೆದಿರೋದು. ಇದನ್ನು ಯಾವುದೇ ರೀತಿ ನಾವು ಬೆಳೆಸ್ಕೊಂಡು ಹೋಗ್ಬೇಕಂತಲ್ಲ. ಇದು ಮುಖ್ಯವಾಗಿ ಕರೆದಿರೋದು ಏನಂದ್ರೆ, ಮಾಹಿತಿ ಏನಿದೆ ಕರೆಕ್ಟ್ ಆಗಿ ಅದನ್ನ ಮಾಧ್ಯಮ ಮಿತ್ರರು ಸಹ ಪ್ರಸಾರ ಮಾಡಬೇಕು. ಈಗ ಅವರು ಅಲಿಗೇಷನ್ ಮಾಡ್ತಾರೆ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಮುಖ್ಯ ಉದ್ದೇಶ ಏನಂದ್ರೆ, ನಿನ್ನೆ ಲಕ್ಷ್ಮೀ ಸಾಗರ ಗ್ರಾಮ ಪಂಚಾಯಿತಿ ಮುಂದೆ ಮಂಜಲನಗರ ಗ್ರಾಮಸ್ಥರು ಮತ್ತು ರಘುನಾಥ್ ರವರು ಕೆಲವೊಂದು ಆರೋಪಗಳನ್ನು ಮಾಡಿದರು. ಆ ಆರೋಪಗಳಿಗೆ ಸಂಬಂಧಿಸಿದಂತೆ ಕ್ಲಾರಿಫಿಕೇಶನ್ ಕೊಡುವ ಉದ್ದೇಶದಿಂದ ಇವತ್ತು ನಾವು ಕರೆದಿರೋದು. ಈಗಾಗಲೇ ಮಹೇಶರು ಅವರು ಏನು 5 ಪಾಯಿಂಟ್ಗಳನ್ನು ಹೇಳಿದರು. ಆ ಒಂದು 5 ಪಾಯಿಂಟ್ಗಳಿಗೆ ಲಿಖಿತವಾಗಿ ತಮಗೂ ಸಹ ಒಂದು ಪತ್ರದ ಮುಖಾಂತರ ಅವರ ಸವಿಸ್ತಾರವಾಗಿ ಅವರು ಏನು ಮಾಡಿರೋ ಆರೋಪಗಳಿದ್ದಾವೆ ಅದಕ್ಕೆ ಉತ್ತರವನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ತಾಲೂಕಿನಲ್ಲಿ 25 ಗ್ರಾಮ ಪಂಚಾಯಿತಿಗಳಿದ್ದಾವೆ. ಬಹುಮುಖ್ಯವಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕೊರತೆ ಇದೆ. 25 ಗ್ರಾಮ ಪಂಚಾಯಿತಿಗಳಿಗೆ 9 ಆ ಯೋಜನೆಗಳ ಸಂಖ್ಯೆ 3ರಷ್ಟು ಹೆಚ್ಚಾಗ್ತದೆ. ಯಾಕಂದ್ರೆ 3 ಪಂಚಾಯಿತಿ ನೀಡಿದಾಗ 3ರಷ್ಟು ಹೆಚ್ಚಾಗ್ತದೆ. ಪ್ರತಿಯೊಂದು ಪಂಚಾಯಿತಿಗೂ ಸಹ ಅವ್ರು ಭೇಟಿ ನೀಡಬೇಕಾಗ್ತದೆ. ಈಗ ಉದಾಹರಣೆಗೆ 3 ಪಂಚಾಯಿತಿ ಕೊಟ್ಟಲ್ಲಿ ಸೆಕೆಂಡ್ ಸಾಟರ್ಡೆ ಮತ್ತು ಫೋರ್ತ್ ಸಾಟರ್ಡೆ ಇದ್ದಾಗ ವಾರಕ್ಕೆ 1 ಸರಿಗೆ ಮಾತ್ರ ಹೋಗಕ್ಕಾಗುತ್ತೆ. ಅದರಲ್ಲೂ ಸಹ ಯಾವುದು ದೂರುಗಳ ಆದ್ಯತೆ ಮೇರೆಗೆ ಕೆಲವೊಂದು ತುರ್ತು ದೂರುಗಳಿರ್ತವೆ, ಅಲ್ಲಿ ಹೋಗ್ಬೇಕಾಗ್ತದೆ. ಆದರೆ ಹಾಜರಾತಿಯನ್ನು ನೋಡಿದಾಗ ಈಗ ಏನು ಮಹೇಶ್ ಅವರು ಇಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ, ಅದನ್ನು ನಾನು ಪರಿಶೀಲನೆ ಮಾಡಿದ್ದೀನಿ. ಅದೆಲ್ಲ ಸಹ ಸರಿಯಾಗಿದೆ. ಆದ್ಯತೆ ಮೇರೆಗೆ ದೂರುಗಳನ್ನು ಅಟೆಂಡ್ ಮಾಡಬೇಕಾಗ್ತದೆ. ಕೆಲವೊಂದು ಬಾರಿ ಕೆಲವೊಂದು ಪಂಚಾಯಿತಿಗಳಿಗೆ ಕಂಟಿನ್ಯೂಸ್ ಆಗಿ 3 ದಿವಸ ಇರಬೇಕಾಗ್ತದೆ. ಹಾಗಾಗಿ ಇನ್ನು ಉಳಿದ 2 ಪಂಚಾಯಿತಿಗಳಿಗೆ ಹೋಗಕ್ಕೆ ಆಗಲ್ಲ ಪಂಚಾಯಿತಿ ಅಭಿವೃದ್ಧಿ. ಆದ್ರೆ ಅಲ್ಲಿರುವ ಅಧೀನದಲ್ಲಿರುವಂತಹ ಸಿಬ್ಬಂದಿಗಳು ಅವರ ಒಂದು ಸಹಾಯದಿಂದ ಇದ್ದಾರೆ. ಅದರ ಜೊತೆಗೆ ಗ್ರೇಡ್ 1 ಸೆಕ್ರೆಟರಿಗಳು ಸಹ 5 ಜನಕ್ಕೆ ನಾವು PDO ಕಾರ್ಯವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ. ಆದರೂ ಸಹ ಏನು ಪಂಚಾಯಿತಿಯ ದೈನಂದಿನ ಕಾರ್ಯಕ್ರಮಕ್ಕೆ ಯಾವುದೇ ಸಮಸ್ಯೆ ಆಗದಂತೆ ಪ್ರತಿಯೊಬ್ಬ PDOಗೂ ಸಹ 2 ಅಥವಾ 3 ಪಂಚಾಯಿತಿಗಳನ್ನ ನೀಡಿ ಯಾವುದೇ ಒಂದು ಸಾರ್ವಜನಿಕ ತೊಂದರೆ ಆಗದಂತೆ ಕಾರ್ಯವ್ಯವಸ್ಥೆಯನ್ನು ಮಾಡಿರ್ತೇವೆ. ಇಲ್ಲಿ ಏನಾಗ್ತದಂದ್ರೆ, ಇವತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹೆಚ್ಚು ಯೋಜನೆಗಳು ಗ್ರಾಮ ಪಂಚಾಯಿತಿಗೆ ಬರ್ತಾ ಇದೆ. ಪ್ರತಿಯೊಂದು ಪಂಚಾಯಿತಿಯಲ್ಲೂ ಸಹ ಅತ್ಯಂತ ಒತ್ತಡದಲ್ಲಿ
ಇವತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಹೇಶ್ ಕುಮಾರ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ರೋಣೂರು ಗ್ರಾಮ ಪಂಚಾಯಿತಿ, ಹೆಚ್ಚುವರಿಯಾಗಿ ಗೋನ್ಪಲ್ಲಿ ಮತ್ತು ಲಕ್ಷ್ಮೀ ಸಾಗರ. ನಿನ್ನೆ ದಿನಾಂಕ 19/8/2026 ಲಕ್ಷ್ಮೀ ಸಾಗರ ಗ್ರಾಮ ಪಂಚಾಯಿತಿ ಹತ್ತಿರ ರಘುನಾಥ್ ಮಂಜಲ್ ನಗರ ಅವರ ನೇತೃತ್ವದಲ್ಲಿ ಒಂದಷ್ಟು ಜನ ಗ್ರಾಮ ಪಂಚಾಯಿತಿ ಕಚೇರಿ ಎದುರುಗಡೆ ನಿಂತು ಒಂದು ಸುದ್ದಿಗೋಷ್ಠಿಯನ್ನು ತಮ್ಮೆಲ್ಲರ ಮುಖಾಂತರ ಮಾಡಿದ್ದು. ಇದು ನಮಗೆ ವಿಷಯ ತಿಳಿದಿರ್ತದೆ. ನಿನ್ನೆ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ IP ಆ್ಯಪ್ ಇದರ ಬಗ್ಗೆ ಸಂಪೂರ್ಣ ಜಿಲ್ಲೆಯ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಇಒರವರು ಮತ್ತು ಎಲ್ಲ ಸಿಬ್ಬಂದಿಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತದೆ. ನಾವು ಆ ಒಂದು ಕಾರ್ಯಕ್ರಮದಲ್ಲಿ ನಿರತರಾಗಿದ್ದು ನಮಗೆ ವಿಷಯ ತಿಳಿಸುತ್ತೆ. ಅಂದರೆ ಮಾಧ್ಯಮದವರು ನಮಗೆ ಮಾಹಿತಿಯನ್ನು ಕಳಿಸ್ತಾರೆ. ಆ ಸಂಜೆವರೆಗೂ ಟ್ರೈನಿಂಗ್ ತಿಳ್ಕೊಳ್ಳೋದಕ್ಕೆ 1-1.5 ತಿಂಗಳಾಗತ್ತೆ ಸರ್. 25 ಪಂಚಾಯತಿಗಳಲ್ಲಿ ಕೆಲವೊಂದು ಪಂಚಾಯತಿಗಳಲ್ಲಿ ಸ್ವಚ್ಛತೆ ಆಗ್ಬೋದು, ಕ್ಲೀನಿಂಗ್ ಆಗ್ಬೋದು, ಎಲ್ಲ ಮಿಸ್ಯೂಸ್ ಇರುತ್ತೆ. ನಾವು ನ್ಯೂಸ್ ಮಾಡ್ತೀವಿ. ಡೆಫರ್ಮೇಷನ್ ಅಂದ್ರೆ ಹೆಂಗೆ ಅಂದ್ರೆ ತಾವ್ ಹೇಳೋದಂದ್ರೆ ನಮ್ಮ ಗಮನ ಮಾಡ್ಬೇಕು. ಸತೀಶ್ ಅಣ್ಣ, ನೀನ್ ಯಾವ್ದಾವ್ದೋ ಮಾತಾಡ್ಬೇಡ. 1 ನಿಮಿಷ ಸತೀಶ್ ಅಣ್ಣ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಹೇಳೋದು ಅಲ್ಲಿನ ಸಾರ್ವಜನಿಕರು ನಮ್ಗೆ ಹೇಳ್ತಾರೆ, ನಾವು ಸುದ್ದಿ ಮಾಡ್ತೀವಿ. ನಾನು ಹೇಳೋದು ನಿನ್ನ ಬಗ್ಗೆ ಅಂದ್ರೆ ಅಲ್ಲ, ಅಧಿಕಾರಿಗಳು ಏನ್ ಮಾಡಿದ್ರು ಸರಿ, ಜನರು ಹೇಳಿದ್ರು ಮಾಡ್ಬಾರ್ದು ಅಲ್ಲ. ಯಾಕೆ ಅಂತ ತಮ್ಮ ಪ್ರತಿಕ್ರಿಯೆ ಹೇಳ್ಬಹುದು. ಇದೇ ಅವ್ರಲ್ಲಿ ಪ್ರತಿಕ್ರಿಯೆ ಹೇಳಿ ಸರ್, ಅಷ್ಟೇ. ಈಗ ನೀವು ವಿಷಯಾಂತರ ಮಾಡ್ತಾ ಇದ್ದೀರಾ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನಿರಾಧಾರ ಆರೋಪ ಯಾರು ಮಾಡಿದ್ದಾರೆ ಅವರು ಮುಂದೆ ಏನಾದರೂ ಇದೇ ರೀತಿ ನಿರಾಧಾರ ಆರೋಪಗಳನ್ನು ಮಾಡಿದಾಗ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗತ್ತೆ. ನಮ್ಮ ವೈಯಕ್ತಿಕ ವರ್ಚಸ್ಗೆ ತೊಂದರೆ ಆಗತ್ತೆ ಅಂತ ನಾನು ಹೇಳಿರೋದು. ನಿಮ್ಮ ಬಗ್ಗೆ ನಾನೆಲ್ಲೂ ಮಾತಾಡಿಲ್ಲ. ನೀವು ಸುದ್ದಿ ಹಾಕಿದ್ರಿಂದನೇ ನಮ್ಗೆ ಗೊತ್ತಾಗಿದ್ದು. ನೀವು ನಮ್ಮ ಸ್ನೇಹಿತರಾಗಿದ್ದೀರಾ, ಮತ್ತೆ ಯಾಕೆ ಈ ರೀತಿ ಟ್ವಿಸ್ಟ್ ಮಾಡ್ತೀರಾ? 25 ಗ್ರಾಮ ಪಂಚಾಯತಿ ಬಗ್ಗೆ ನಾನು ಮಾತಾಡಿಲ್ಲ. ನಾನು ಮಾತಾಡ್ತಾ ಇರೋದು ನಿನ್ನೆ ನಡೆದಿರತಕ್ಕಂಥ ಕೇಳ್ಕೊಳ್ಳೋದಿಷ್ಟೇ. ತಾವು ದಯವಿಟ್ಟು ಏಕಪಕ್ಷೀಯವಾಗಿ ವರದಿಗಳನ್ನ ಬಿತ್ತರಿಸಬಾರದು. ಯಾವುದೇ ಒಂದು ಇಶ್ಯೂ ಬಂದಾಗ ನೀವು ಫೋನ್ ಮಾಡಿ, ಏನು ಸಮಸ್ಯೆ ಅಂತ ನಮ್ಮನ್ನು ಕೇಳಿ. ಆಮೇಲೆ ದಯವಿಟ್ಟು ಎರಡೂ ಕಡೆ ಸಾಧಕ ಬಾಧಕ ಎರಡೂ ಕಡೆ ಚರ್ಚೆ ಮಾಡಿ ತಾವು ವರದಿಗಳನ್ನು ಬಿತ್ತರಿಸಬೇಕು. ನೀವು ಈ ರೀತಿ PDO ಮಹೇಶ್ ರವರ ಮೇಲೆ ಸಾಲು ಆರೋಪಗಳು ಅಂತ ನಿರಾಧಾರ ಆರೋಪಗಳನ್ನು ಮಾಡಿದಾಗ ನಮ್ಮ ವೈಯಕ್ತಿಕ ಜೀವನಕ್ಕೆ ತೊಂದರೆ ಆಗ್ತದೆ. ನಮ್ಮ ಸ್ನೇಹಿತರ ಬಳಗ, ಕುಟುಂಬ ಬಳಗ, ನಮ್ಮ ವೈಯಕ್ತಿಕ ಜೀವನ, ಗೌರವ, ಘನತೆಗೆ ತೊಡಕಾಗತ್ತೆ. ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸೋದಕ್ಕೆ ಸಿದ್ಧನಾಗಿದ್ದೀನಿ. ನಿರಾಧಾರ ಆರೋಪಗಳನ್ನು ಮಾಡಿ ವೈಯಕ್ತಿಕ ತೇಜೋವಧೆ ಮಾಡಿದ್ರೆ ನಮಗೆ ಅರ್ಟಾಗತ್ತೆ. ನಾನು ಈ ಬಗ್ಗೆ ಇಒರವ್ರಿಗೆ ಮನವಿ ಕೊಡ್ತಾ ಇದ್ದೀನಿ. ಮುಂದಿನ ಕಾನೂನು ಕ್ರಮ ಏನಿದ್ರೆ ಅವರು ಕೈಗೊಳ್ಳಿ. ಪದೇ ಈ ರೀತಿ ಏನಾದರೂ ರಿಪೀಟ್ ಆದರೆ ನಾನು ಡೆಫರ್ಮೇಷನ್ ಕೇಸ್ ಹಾಕೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತೀನಿ. ದಯವಿಟ್ಟು ಮಾಧ್ಯಮದವರು ಎಲ್ಲೇ ಏನೇ ಸಮಸ್ಯೆ ಆಗಲಿ, ಯಾವುದೇ ಗ್ರಾಮ ಪಂಚಾಯತಿಲಿ ಈಗ ಬರ್ನಿಂಗ್ ಇಶ್ಯೂಸ್ ತುಂಬ ಇದೆ. ನಿಮ್ಮೆಲ್ರಿಗೂ ಗೊತ್ತು. 9 PDOಗಳು ಇಟ್ಕೊಂಡು ನಮ್ಮ ಮೇಲೆ ತನಿಖೆ ಮಾಡಿಸಿ ನಾವು ಶಿಕ್ಷೆ ಅನುಭವಿಸೋದಕ್ಕೆ ರೆಡಿ ಇದೀವಿ. ಅದು ಬಿಟ್ಟು ನಿರಾಧಾರ ಆರೋಪಗಳನ್ನು ಮಾಡುವುದು ಸರಿಯಲ್ಲ. ಇದು ನೆಕ್ಸ್ಟ್ ಪಂಚಾಯಿತಿ ಕಟ್ಟಡ ಕಟ್ಟುವ ವಿಚಾರ. 2016-17ನೇ ಸಾಲಿನಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆ ವತಿಯಿಂದ ಲಕ್ಷ್ಮೀ ಸಾಗರ ಗ್ರಾಮ ಪಂಚಾಯಿತಿಗೆ 33 ಲಕ್ಷ ಚಿಲ್ಲರೆ ಅಮೌಂಟ್ ಬರುತ್ತೆ. ಅದನ್ನ ಆಗಿನ PDO ಸಾಮಾನ್ಯ ಸಭೆ ಮಾಡಿ COರವರ ಪರ್ಮಿಷನ್ ತಗೊಂಡು ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಬಳಸಬೇಕು ಅಂತೇಳಿ ರೆಸಲ್ಯೂಷನ್ ಆಗಿದೆ. ಆವತ್ತಿನಿಂದ ಇವತ್ತುವರೆಗೂ 10 ವರ್ಷಗಳವರೆಗೂ ಆ ಹಣವನ್ನ ಯಾವುದಕ್ಕೂ ಬೇರೆದಕ್ಕೆ ಖರ್ಚು ಮಾಡಿಲ್ಲ, ಮಾಡೋದಕ್ಕೆ ಆಗೋದಿಲ್ಲ. ನಾವು ಚಾರ್ಜ್ ತಗೊಂಡ ನಂತರ ಗ್ರಾಮ ಪಂಚಾಯಿತಿಯಲ್ಲಿ ರೆಸಲ್ಯೂಷನ್ ಮಾಡಿ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಜಾಗದಲ್ಲಿ 25x80 ಅಡಿಗಳ ಜಾಗದಲ್ಲಿ ಒಬ್ರು ಶೆಡ್ ಅನ್ನು ಹಾಕೊಂಡಿದ್ರು. ಅವ್ರಿಗೆ ನಾನು ನೋಟಿಸ್ ಕೊಟ್ಟು ತೆರವುಗೊಳಿಸಿ ಈ ಜಾಗದಲ್ಲಿ ಮಾಡಿದ್ರೆ ಸೂಕ್ತ ಆಗತ್ತೆ, ಊರಿನ ಸೆಂಟ್ರಲ್ ಇರುತ್ತೆ ಅಂತೇಳಿ
ಅಲ್ಲಿರ್ತಕ್ಕಂಥ ಕೆಲವರು ಸಲಹೆ ಕೊಟ್ಟರು, ಅದ್ರ ಪ್ರಕಾರ ನಾವು ಕ್ಲೀನ್ ಮಾಡಿ. ನಿವೇಶನ ಅದರಲ್ಲೂ ಸಹ ಬೇರೆಯವರು ಒತ್ತುವರಿ ಮಾಡಿದ್ರು, ಅವರಿಗೆ ನೋಟಿಸ್ ಕೊಟ್ಟು ಒತ್ತುವರಿಯನ್ನು ತೆರವುಗೊಳಿಸಿದ್ರು. ಲಭ್ಯವಿರೋ ನಿವೇಶನದಲ್ಲಿ ನಾವು ಒಂದು ಉತ್ತಮವಾದ 3 ಅಂತಸ್ತಿನ ಕಟ್ಟಡ ಕಟ್ಟಬೇಕಂತೇಳಿ 80 ಲಕ್ಷಕ್ಕೆ ಕ್ರಿಯಾ ಯೋಜನೆಯನ್ನು ಮಾಡಿ ವಿಬಿಜಿ ರಾಮ್ಜಿ ಮತ್ತು ಸ್ವಂತ ಸಂಪನ್ಮೂಲದಲ್ಲಿ. ಈಗ ಇವರು ಆರೋಪಿಸಿರೋದು ಏನಂದ್ರೆ ಬೇರೆ ಕಡೆ ಜಾಗ ಇರೋ ಕಡೆ ಕಟ್ಬೋದು ಅಂತೇಳಿ. ನಾವು ಈಗಾಗಲೇ ತಹಸೀಲ್ದಾರ್ಗೂ ಸಹ ಮನವಿ ಮಾಡಿದ್ದೀವಿ. ಅಲ್ಲಿ ಜಾಗ ಲಭ್ಯತೆ ಇಲ್ಲದಕ್ಕೆ ನಾವು ಈ ಒಂದು ನಿರ್ಧಾರವನ್ನು ತಗೊಂಡು ಈಗ ಲಭ್ಯತೆ ಇರೋ ಜಾಗದಲ್ಲಿ 3 ಅಂತಸ್ತಿನ ಕಟ್ಟಡಕ್ಕೆ ಮಾಡಿದ್ದೀವಿ. ಅದರಂತೆ ಕ್ರಿಯಾ ಯೋಜನೆ ಆಗ್ತದೆ. ಅದರಲ್ಲಿ ಯಾವುದೇ ರೀತಿ ಅವ್ಯವಹಾರ ಆಗಿಲ್ಲ. ಈ ಹಿಂದೆ ಕೆಲವೊಂದು ನೋಟಿಸ್ಗಳೆಲ್ಲ ಕೊಟ್ಟು ಇದರಲ್ಲಿ ಏನು ವರ್ಗ 1ರಲ್ಲಿ ಏನಾಗಿತ್ತು ಅದನ್ನು ಅಮೌಂಟನ್ನು ನಾವೆಲ್ಲ ಕರೆಕ್ಟಾಗಿ ಕಟ್ಸಿದ್ದೀವಿ. ಆ 33 ಲಕ್ಷ ಏನು ಅರಣ್ಯ ಇಲಾಖೆಯಿಂದ ಇತ್ತು, ಅದರಲ್ಲಿ ಯಾವುದೇ 1 ರೂಪಾಯಿ ಅಲ್ಲಿ ಖರ್ಚಾಗಿಲ್ಲ, ಎಲ್ಲ 33 ಲಕ್ಷನೂ ಇದೆ. ಇದು ಕ್ಲಾರಿಫಿಕೇಶನ್ ಕೊಡ್ತಾ ಇದೀವಿ. ಅದೇ ರೀತಿ ನರೇಗಾ ಯೋಜನೆಗೆ ಸಂಬಂಧಿಸಿದಂತೆ ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಇಲ್ಲಿ ಬಹುಮುಖ್ಯವಾಗಿ ಏನು ಅವರು ಈ ಸೊತ್ತು ಹೇಳಿದ್ದಾರೆ, ಇವರು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ನಂತರ, ಯಾಕಂದ್ರೆ ಈ ಸೊತ್ತು ಲಾಗಿನ್ನು ನಮಗೂ ಸಹ ಅಪ್ರೂವಲ್ ಬರ್ತದೆ. ಒಂದೇ ಒಂದು ಈ ಸೊತ್ತು ನಾವು ಮಾಡಿರೋದು, ಅದಕ್ಕೆ ತಕ್ಕಂತೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಮತ್ತೆ ಬಹುಮುಖ್ಯವಾಗಿ ಪಂಚಾಯತಿ ಕಟ್ಟಡ, ಈಗ ಅನೇಕ ಬಾರಿ ನಾನು ಭೇಟಿ ಕೊಟ್ಟಾಗ ಮಳೆಗಾಲದಲ್ಲಿ ಸೋರುವ ಸ್ಥಿತಿಯಲ್ಲಿತ್ತು. ಅದಾದ ನಂತರ ಸ್ವಲ್ಪ ದುರಸ್ತಿನೂ ಆಗಿದೆ. ಆದರೆ ಇವತ್ತು ಏನು ಈ ಸೆಕ್ಷನ್ಸ್ ಇದಾವಲ್ಲ, ಉದಾಹರಣೆಗೆ ಯೋಜನೆಗಳು ಹೆಚ್ಚಾಗ್ತಾ ಇದ್ದಾವೆ. ಪ್ರತಿಯೊಬ್ಬರಿಗೂ ಸಹ ಒಂದೊಂದು ನಾವು ಸ್ಥಳಾವಕಾಶ ಕೊಡಬೇಕಾಗಿದೆ. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸ್ಥಳ ಕೊಡಬೇಕೀಗ, NRLM ಅವರಿಗೆ ಸಪರೇಟ್ ಕೊಡಬೇಕು, ನರೇಗಾ ಸೆಕ್ಷನ್ ಕೊಡಬೇಕು, ವಸತಿವರೆಗೆ ಹೋದಾಗ ಭೇಟಿ ಕೊಟ್ಟಾಗ ಅವ್ರಿಗೊಂದು ಕೊಡಬೇಕು. ಅಲ್ಲಿ ಸ್ಥಳಾವಕಾಶ ಇಲ್ಲ. ಕರೆಕ್ಟ್ ಆಗಿದೆಯಾ ಇಲ್ಲ ತಿಳ್ಕೊಂಡು ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಯಾಕಂದ್ರೆ ಸಂವಿಧಾನದ 4ನೇ ಕಣ್ಣಿದ್ದಂಗೆ ತಾವು ಯಾವುದೇ ಒಂದು ಇವತ್ತು ಅವರು ಕಡಿಮೆ ಇದ್ರು ಸಹ ಕೆಲಸ ಏನಿದೆ, ಮೊದಲು 25 ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇದ್ದಲ್ಲೂ ಎಷ್ಟು ಕೆಲಸ ಮಾಡ್ತಾ ಇದ್ರು ಅಷ್ಟೇ ಕೆಲಸ ಇವರು ಕೂಡ ಮಾಡಿಸ್ತಾ ಇದ್ದೀವಿ. ಖಂಡಿತವಾಗಿಯೂ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಾ ಇರೋ ದೇಶ. ಇನ್ನೂ ಅನೇಕ ಕೆಲಸಗಳಿದೆ. ಅಭಿವೃದ್ಧಿ ಹೊಂದಿದ ದೇಶಕ್ಕೆ ಇನ್ನೂ 2047ಕ್ಕೆ ಏನು ಗುರಿ ಇಟ್ಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು, ಅದನ್ನು ಅಚೀವ್ ಮಾಡೋಕ್ಕೆ ಪ್ರತಿಯೊಬ್ಬ ಸಾರ್ವಜನಿಕನು ಸಹಕರಿಸಬೇಕು. ಅದೇ ರೀತಿ ನಾವು ಸಹ ಅಧಿಕಾರಿಗಳು ಶ್ರಮಪಟ್ಟು ನಮ್ಮ ದೇಶವನ್ನು ಅಭಿವೃದ್ಧಿ ಹೊಂದಿದ ದೇಶದ ಪಟ್ಟಿಯಲ್ಲಿ ಸೇರ್ಸೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಖಂಡಿತ ಯಾವುದಾದ್ರೂ ತಪ್ಪುಗಳಿದ್ದಾಗ ಕಾನೂನನ್ನು ಅವ್ರ ಕೈಗೆ ತಗೊಳ್ಳದೆ ಖಂಡಿತವಾಗಿಯೂ ಒಂದು ಕಾನೂನು ವ್ಯವಸ್ಥೆ ಏನಿದೆ ಅದರ ಮುಖಾಂತರ ಹೋಗ್ಬೇಕಂತೇಳಿ ಈ ಒಂದು ಮಾಧ್ಯಮ ಇಲ್ಲ, ನಾವು ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿದ್ರೆ ಓಕೆನಪ್ಪ. ಏನು ಇಲ್ಲದೆ ಈ ರೀತಿ ಆರೋಪ ಮಾಡಿದ್ರೆ ಹೆಂಗೆ? ಆದ್ರಿಂದ ರಘುನಾಥ್ ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಫೋನ್ ಮಾಡಿದಾಗೆ ನಮ್ಗೆ ಗೊತ್ತಾಗಿದ್ದು ತಾವು ಗ್ರಾಮದಲ್ಲಿ ಇರೋರು, ಬೆಂಗಳೂರಲ್ಲೆಲ್ಲ ವಾಸ ಇದ್ದೀರಿ ಅಂತೇಳಿ. ನನಗೆ ಯಾವತ್ತೂ ಅವ್ರು ಕಾಲ್ ಮಾಡಿಲ್ಲ. ಅಲ್ಲಿ ಯಾರ ಮುಖಾಂತರ ನನಗೆ ಮಾಹಿತಿನೂ ಬಂದಿಲ್ಲ. ಅವ್ರ ಮನೆ ಹತ್ರ ಹೋಗ್ಬೇಕು ಅಂತ ಯಾರೋ ಹೇಳಿದ್ರು. ಇಲ್ಲಪ್ಪ, ನಾನು ಮನೆ ಹತ್ರ ಯಾರ ಮನೆ ಹತ್ರನೂ ಹೋಗಲ್ಲ. ನಾನು ದಯವಿಟ್ಟು ಎಲ್ಲನ ಇಒ ಆಫೀಸ್ಗೋ ಇಲ್ಲಾಂದ್ರೆ ನಮ್ಮ ಪಂಚಾಯತಿ ಆಫೀಸ್ಗೋ ಬಂದು ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಇದನ್ನ ವೈಯಕ್ತಿಕವಾಗಿ ತಗೊಂಡು ಅವ್ರು ಈ ರೀತಿ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಇದ್ರ ಬಗ್ಗೆ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಮುಂದಿಂದು ನಮ್ಮ ಇಒ ಸಾಹೇಬರು ಮಾತಾಡ್ತಾರೆ. ಧನ್ಯವಾದಗಳು. ಅದಕ್ಕೆ ಹಣ ವಸೂಲಿ ಮಾಡಿ ಭ್ರಷ್ಟಾಚಾರವೆಸಗಿರುತ್ತಾರೆ ಎನ್ನುವ ವಿಚಾರ. ನಾನು ಆ ಗ್ರಾಮ ಪಂಚಾಯತಿಗೆ ಹೋದ್ಮೇಲೆ ಒಂದೇ ಒಂದು ಈ ಸೊತ್ತು ಮಾಡಿದ್ರು. ಪಾರ್ವತಮ್ಮ ಎದುರೂರು ಅನ್ನೋರ್ದು ಆ ಈ ಸೊತ್ತುವನ್ನ ನಾನು ಮಾಡಿ ಅವ್ರಿಗೆ 4,408 ರೂಪಾಯಿ ರಸೀದಿ ಹಾಕಿದ್ದೀನಿ. ಇವರನ್ನ ನೀವು ಕೇಳ್ಬೋದು. ಇವರನ್ನ ಕೇಳಿ ಯಾರಾದರೂ ನಿಮ್ಮ ಹತ್ರ ದುಡ್ಡು ತಗೊಂಡಿದ್ದಾರಾ ಏನು ಅಂತ ನೀವು ಪ್ರಶ್ನೆ ಮಾಡ್ಬೋದು. ನಿಮ್ಗೆ ಹಕ್ಕಿದೆ. ಅವರು 30,000 35,000 ವಾಟರ್ ಮ್ಯಾನ್ಗಳನ್ನ ಕೂರಿಸ್ಕೊಂಡು ಹೋಗ್ತಾರೆ. ಆಮೇಲೆ ವಾಟರ್ ಮ್ಯಾನು, ಬಿಲ್ ಕಲೆಕ್ಟ್ರು ಯಾರ್ಯಾರು ಹೋಗಿ ಕಲೆಕ್ಟ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ದಾರೆ. ತಮ್ಮೆಲ್ರಿಗೂ ಗೊತ್ತು, 6 ತಿಂಗಳಿಂದ ಯಾವುದೇ ಈ ಸೊತ್ತು ಪಂಚಾಯತಿಗೆ ಅರ್ಜಿ ಕೊಡುವ ಅಗತ್ಯ ಇಲ್ಲ.
ಸಾರ್ವಜನಿಕರು ಸಿಟಿಸನ್ ಪೋರ್ಟಲ್ ಮುಖಾಂತರ ಅವರೇ ಅಪ್ಲೋಡ್ ಮಾಡ್ಬೋದು. ಕರೆಕ್ಟ್ ಆಗಿದೆ ಅಂತಂದ್ರೆ ಅದು ಸಿಟಿಸನ್ ಇಂದ ಕಾರ್ಯದರ್ಶಿಗೆ ಬರುತ್ತೆ, ಕಾರ್ಯದರ್ಶಿಯಿಂದ PDO ಬರುತ್ತೆ, PDO ಇಂದ ಅಡ್ಮಿನಿಸ್ಟ್ರೇಟರ್ ಬರುತ್ತೆ, ಆಮೇಲೆ ಇಒ ಹೋಗುತ್ತೆ. ಇಒ ತಮ್ಮ ಕೊಟ್ಮೇಲೆ ಅಪ್ರೂವಲ್ ಆಗಿ ಕಾಪಿ ಎಲ್ಲಿ ಬೇಕಾದ್ರೂ ತಗೋಬಹುದು. ಕರ್ನಾಟಕದಲ್ಲಿ ನೀವು ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ತಗೋಬಹುದು. ಈ ರೀತಿ ಪಾರದರ್ಶಕತೆ ಇರುವಾಗ ಯಾರು ಕೇಳಿದ್ರು ಇದಕ್ಕೆ ಆಧಾರ ಇದೆಯಾ, ಪ್ರೂಫ್ ಇದೆಯಾ? ಇದ್ರೆ ನಮ್ಗೆ ಫಂಡ್ಸ್ ಕೂಡ ಬರೋದು ಸರ್ಕಾರದಿಂದ. 100% ಟ್ಯಾಕ್ಸ್ ವಸೂಲಿ ಆಗಿಲ್ಲ ಅಂತಂದ್ರೆ ಈಗಿರ್ತಕ್ಕಂಥ 16ನೇ ಹಣಕಾಸು ಗೈಡ್ಲೈನ್ಸ್ ಪ್ರಕಾರ ನಮ್ಗೆ ಪರ್ಫಾರ್ಮೆನ್ಸ್ ಗ್ರಾಂಟ್ಸೇ ಬರೋದಿಲ್ಲ. ನಾವು ಕಂದಾಯ ವಸೂಲಿ ಮಾಡಿದ್ದನ್ನು ಏನು ಮಾಡ್ತಾ ಇದ್ದೀರಿ? 15ನೇ ಹಣಕಾಸು ಅನುದಾನ 2 ವರ್ಷದಿಂದ ಬಂದಿಲ್ಲ. ಅದೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಇಡೀ ಸ್ಟೇಟ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಕಂದಾಯ ವಸೂಲಿ ಆಗಿರೋದು ಸಿಬ್ಬಂದಿ ವೇತನ, ಸಣ್ಣ ಪುಟ್ಟ ಆಫೀಸ್ ಮೇಂಟೆನೆನ್ಸು, ಇದೆಲ್ಲ ಮಾಡ್ತಾ ಇದೀವಿ. ನಿಮ್ಗೆ ಅದರಲ್ಲಿ ಏನಾದ್ರು ಡೌಟ್ ಇದ್ರೆ ಒಂದು ಅರ್ಜಿ ಕೊಡಿ, ಇವರವ್ರ ಮುಖಾಂತರ ತನಿಖೆ ಮಾಡಿಸಿ. ಯಾರು ತಿಂದಿದ್ದಾರೆ, ಏನು ಮಾಡಿದ್ದಾರೆ, ನೀವು ಶಿಕ್ಷೆ ಮಾಡಿಸಿ. ಅದು ಬಿಟ್ಟು ನಿರಾಧಾರ ಆರೋಪಗಳನ್ನು ಮಾಡೋದನ್ನ ಬಿಡಬೇಕು. ನೆಕ್ಸ್ಟ್, ಗ್ರಾಮಗಳಲ್ಲಿ ಚರಂಡಿ ಸ್ವಚ್ಛತೆ ಆಗಿಲ್ಲ. ನಿಜ, 15ನೇ ಹಣಕಾಸು ಅನುದಾನ ಬರದೇ ಇರೋದ್ರಿಂದ ನಾವು ಎಸ್ಟಿಮೇಟ್ಗಳು ಮಾಡ್ಕೊಂಡು ಸುಮ್ಮನೆ ಕುಂತಿದ್ದೀವಿ. ಅನುದಾನ ಬಂದ್ರೆ ಅದನ್ನ ಟೆಂಡರ್ ಪ್ರಕ್ರಿಯೆ ಮತ್ತೆ ಎಂಟ್ರೆಸ್ಟ್ಮೆಂಟ್ ಎಲ್ಲ ಮಾಡಿಸಿ ಅದು ಏನ್ ಮಾಡ್ಬೇಕೋ ಮಾಡ್ತೀವಿ. ಅನುದಾನನೇ ಇಲ್ಲ ಅಂತಂದ್ರೆ ನಾವ್ ಯಾವ ರೀತಿ ಕ್ರಮ ಮಾಡೋದು, ಕೆಲಸ ಮಾಡೋದು? ಏನ್ ಕಂದಾಯ ವಸೂಲಿ ಆಗ್ತೈತೆ ಸಣ್ಣ ಪುಟ್ಟ ಆಫೀಸ್ ಮೇಂಟೆನೆನ್ಸ್ ಅದರಿಂದ ನಾವು ಎಸ್ಟಿಮೇಟು ಎಲ್ಲ ಮಾಡ್ಕೊಂಡು ಒಂದು ಸಭೆ ಕರೆದು ಆಡಳಿತಾಧಿಕಾರಿಗಳು, ಇಒ, PDO, ಗ್ರಾಮಗಳ ಪ್ರಮುಖರು, ಎಲ್ಲಾ ಪಕ್ಷದವರು ಕರ್ಕೊಂಡು ಒಂದು ಸಭೆ ಮಾಡಿ ತೀರ್ಮಾನ ಮಾಡಿ ಕಟ್ಟಡ ಕಟ್ಟಬೇಕು ಅಂತ ನಾವು ತೀರ್ಮಾನಿಸಿದ್ದೀವಿ. ಇನ್ನೂ ಏನು ಮಾಡಿಲ್ಲ, ಪೂಜೆ ಮಾಡಿಲ್ಲ, ಎಂಥದ್ದು ಮಾಡಿಲ್ಲ, ಜಸ್ಟ್ ಒಂದು ರೆಸಲ್ಯೂಷನ್ ಮಾಡಿದ್ವಿ. ಅವ್ರು ಹೇಳ್ತಾರೆ 39 ಲಕ್ಷ ಒಡೆಯೋದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ. ಇದು ಟೆಂಡರ್ಗೆ ಹೋಗುತ್ತೆ. ಯಾವುದೇ ಕಾಮಗಾರಿ 5 ಲಕ್ಷ ಮೇಲೆ ಇದ್ರೆ ಟೆಂಡರ್ಗೆ ಹೋಗುತ್ತೆ. ಟೆಂಡರ್ ಮಾಡಿದ್ಮೇಲೆ ಗುತ್ತಿಗೆದಾರನು ಕಟ್ಟಬೇಕು, ಬಿಲ್ ಮಾಡ್ಕೋಬೇಕು. ಇದು PRED ಇಲಾಖೆ ಮುಖಾಂತರ ಮಾಡ್ಬೇಕಾಗತ್ತೆ. ನಮ್ಗೆ ಸಂಬಂಧ ಏನು? ಕೆಲಸ ಆಗಿದ್ರೆ ನಾವು ಹಣ ಟ್ರಾನ್ಸ್ಫರ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಇಲ್ಲ. ಈ ಹಿಂದೆ ಏನ ಆಗಿದೆಯೋ ನನಗೆ ಬೇಕಾಗಿಲ್ಲ. ಹಿಂದೆ ನಾನು ಹೋದಾಗ ನನಗೆ ಚಾರ್ಜ್ ಕೊಟ್ಟಾಗ ನಾನು ಪಾಸ್ ಶೀಟ್ ತಂದಿದ್ದೀನಿ ನೋಡಿ, 32,37,000 ರೂಪಾಯಿ ಅಕೌಂಟಲ್ಲಿ ಇದೆ. ತಿಂದಾಕಿದ್ದಾರೆ, ತಿನ್ನೋದಕ್ಕೆ ಪ್ರಯತ್ನ ಮಾಡಾಕಿದ್ದಾರೆ. ಇದು ಸುಳ್ಳು ಆರೋಪ. ಪಾಸ್ ಶೀಟ್ ಬೇಕಾದ್ರೆ ತಾವು ತಗೋಬಹುದು, ನಾನು ಕೊಡ್ತೀನಿ, ತಮಗೆ ತೊಂದರೆ ಏನಿಲ್ಲ. ಈ ಹಿಂದೆ 2023-24ರಲ್ಲಿ ನಾನಾಗ PDO ಆಗಿ ಅಲ್ಲಿ ಇರಲಿಲ್ಲ. ವೈಯಕ್ತಿಕ ಫಲಾನುಭವಿಗಳಿಗೆ ಏನು ಅವ್ರ ಅಕೌಂಟ್ಗೆ ಕುರಿ ಶೆಡ್ಡು, ದನ ಶೆಡ್ಡು, ಸೋಕ್ಬಿಟ್ಟು ಇಂಥವೇನಿರ್ತವೆ ಅದನ್ನ ಅವ್ರ ಅಕೌಂಟ್ಗೆ ಹಾಕ್ಬೇಕು ಅನ್ನೋದೊಂದು ಇದಿತ್ತು ಬಿಲ್ಲು. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಆಗ ಆಧಾರ್ ಮತ್ತೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡುವಂತ ಸಂದರ್ಭದಲ್ಲಿ ಫಲಾನುಭವಿಗಳದ್ದು ಲಿಂಕ್ ಆಗದೆ ಇರೋದ್ರಿಂದ ವೆಂಡರ್ ಮೂಲಕ ಹಾಕಿ ಅವ್ರ ಹತ್ರ ಒಂದು ಬಾಂಡ್ ಬರ್ಸ್ಕೊಂಡು ಪೇಮೆಂಟ್ ಮಾಡಿ ಅಂತ ಆಗ ಆದೇಶ. ನಾವು ಅದ್ರ ಪ್ರಕಾರ ಅಂದ್ರೆ ನಮ್ಮ ಹಿಂದಿನ PDO ಅವರು ಮತ್ತೆ ಇಂಜಿನಿಯರ್ ಅವರು ಫೀಡ್ ಮಾಡಿದ್ದಾರೆ. ಅದು ಈಗ ಪೇಮೆಂಟ್ ಆಗಿದೆ. ಪೇಮೆಂಟ್ ಆದ್ಮೇಲೆ ನಾನು ಪರಿಶೀಲನೆ ಮಾಡಿ ಯಾರಿಗೆ ಹೋಗಿದೆ ಏನು ಅಂತ ಕೊಡ್ಲಿಕ್ಕೆ ನನಗೆ ಸಮಯಾವಕಾಶ ಬೇಕು. ಯಾಕಂತಂದ್ರೆ ನಾನು ಹೊಸಬ, ನಾನು ಚೆಕ್ ಮಾಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಫೈಲ್ ಮೇಂಟೆನೆನ್ಸ್ ಮಾಡಬೇಕು. ಇದರಲ್ಲಿ ಅವರು ಕಂದಾಯ ಕಟ್ಸ್ಕೊಳ್ಳಿ ಅಂತ ಹೇಳಿರ್ತಕ್ಕಂಥದ್ದು ನಿಜ. ಯಾವುದೇ ಒಂದು ಸೌಲಭ್ಯ ಕೊಡ್ಬೇಕಂತಂದ್ರೆ ನಮಗೆ ಮೇಲಾಧಿಕಾರಿಗಳಿರ್ತಾರೆ. ಗ್ರಾಮ ಪಂಚಾಯತಿಯಿಂದ ಸೌಲಭ್ಯ ಕೊಡ್ಬೇಕಾದ್ರೆ ನೀವು ಕಂದಾಯ ಪಾವತಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಕಂದಾಯ ಪಾವತಿ ಮಾಡ್ಕೊಂಡ್ರೇನೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗೋದು ಅಂತ ಹೇಳಿದ್ದಾರೆ. ನಾವು ಯಾವುದೇ ಸೇವೆ ಕೊಟ್ಟರು ಕಂದಾಯ ಪಾವತಿ ಮಾಡ್ಕೊಳ್ತೀವಿ. ಇನ್ನು ಅಲ್ಲಿ ಕಟ್ಟಬಾರ್ದು, ಇನ್ನೂ ಚೆನ್ನಾಗಿರೋ ಕಡೆ ಕಟ್ಟಬೇಕು ಅಂತಂದ್ರೆ ದಯವಿಟ್ಟು ಸ್ವಾಮಿ ರಘುನಾಥ್ ಅವರೇ, ನೀವು 200 ಅಡಿ 200 ಅಡಿ ಕೊಡಿಸಿ, ಇಲ್ಲ 100 ಅಡಿ 100 ಅಡಿ ಕೊಡಿಸಿ ಗ್ರಾಮ ಪಂಚಾಯತಿಗೆ. ನಾವು ಕಟ್ಟೋದಕ್ಕೆ ಸಿದ್ಧರಾಗಿದ್ದೀವಿ, ಅಲ್ಲೇ ಕಟ್ಸ್ತೀವಿ. ನೀವೆಲ್ಲ ಹೇಳಿದ್ರೆ ಅಲ್ಲೇ ಕಟ್ಸ್ತೀವಿ. ನಾನು ಆ ಪಂಚಾಯಿತಿಯಲ್ಲಿ ಶಾಶ್ವತ ಅಲ್ಲ, ನೀವು ಶಾಶ್ವತ. ನಿಮ್ಮ ಗ್ರಾಮಸ್ಥರು, ನಿಮ್ಮ ಗ್ರಾಮ ಪಂಚಾಯಿತಿಯವರಿಗೆ ಆ ಕಟ್ಟಡ PDO 3 ತಿಂಗಳಿರ್ಬೋದು, 6 ತಿಂಗಳಿರ್ಬೋದು, ವರ್ಷ ಇರ್ಬೋದು. ನನಗೆ ಶಾಶ್ವತ ಅಲ್ಲ. ನಾನಿರುವಾಗೂ ಪಂಚಾಯತಿ ಕಟ್ಟಡ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನಡೆಯುತ್ತೆ, ಇನ್ನೊಬ್ರು ಅಂದ್ರೂ ನಡೆಯುತ್ತೆ. ನಿಮ್ಗೆ ಯಾರಿಗೂ ಬೇಡ ಅಂತಂದ್ರೆ
10 ವರ್ಷದಿಂದ ಯಾವ ರೀತಿ ನಿಂತೋಗಿದೆಯೋ ಹಂಗೆ ನಿಂತೋಗುತ್ತೆ. ನನಗೆ ಅದರಲ್ಲಿ ಯಾವುದೇ ತಕರಾರಿಲ್ಲ. ಇಒರ್ ಅವ್ರು ಹೇಳಿದ್ರು ಅದನ್ನ ಮಾಡಿ ಅಂತ ಹೇಳಿದ್ದಾರೆ. ನಾವು VBG ರಾಮ್ಜಿಯಲ್ಲಿ ಪ್ಲಾನ್ ಅಲ್ಲಿ ಸೇರಿಸ್ಕೊಂಡಿದೀವಿ, ವರ್ಕ್ ಅನ್ನ ಎಡಿಟ್ ಮಾಡಿದೀವಿ, ಟೆಂಡರ್ ಪ್ರಾಸೆಸ್ಗೆ ಪ್ರಕ್ರಿಯೆ ಮಾಡ್ತಾ ಇದೀವಿ. ಸಾರ್ವಜನಿಕ ಸಭೆ ಮಾಡಿ ಅವ್ರು ಎಲ್ಲಿ ಕಟ್ಟು ಅಂತ ಹೇಳಿದ್ರೆ ನಾವು ಅಲ್ಲಿ ಕಟ್ಟೋದಕ್ಕೆ ತಯಾರಿದೀವಿ. ಇದು ಪಂಚಾಯತಿ ಕಟ್ಟಡದ ವಿಚಾರ. ಆಮೇಲೆ ನರೇಗಾ ಯೋಜನೆಯಡಿ ಅವರೊಂದು ಆರೋಪ ಮಾಡಿದ್ದಾರೆ. ನಡೆದಿರುವ ಕೆಲಸಗಳು ಇನ್ನೆಲ್ಲ PDOಸ್ಗೆ ಮತ್ತೆ ಗ್ರೇಡ್ 1 ಸೆಕ್ರೆಟರೀಸ್ಗೆ 2 ಪಂಚಾಯತಿಗಳನ್ನ ಇಒರ್ ಅವರು ಹಾಕಿದ್ದಾರೆ. ಆ ಕಾರ್ಯ ಹಂಚಿಕೆ ಆಗಿ ಅದ್ರ ಪ್ರಕಾರ ಕೆಲಸ ಮಾಡ್ತಾ ಇದ್ದೀವಿ. 3 ಗ್ರಾಮ ಪಂಚಾಯತಿಗಳಿಗೆ ನಾವು ಭೇಟಿ ನೀಡ್ಬೇಕಂತಂದ್ರೆ ಒಂದೇ ದಿವಸ ಕಷ್ಟ ಆಗುತ್ತೆ. ಆದ್ರಿಂದ ನಾವೇನ್ ಮಾಡ್ತಾ ಇದೀವಿ, ಜಿಲ್ಲಾ ಪಂಚಾಯತಿ ಮೀಟಿಂಗ್ ಇರುತ್ತೆ, ಕೋರ್ಟ್ ಇರುತ್ತೆ, ಮಾಹಿತಿ ಹಾಕೋದಿರುತ್ತೆ, ವಿಡಿಯೋ ಕಾನ್ಫರೆನ್ಸ್ ಇರುತ್ತೆ. ಬರಗಾಲದ ಇದಿರೋದ್ರಿಂದ ನಮಗೆ ತುರ್ತು ಕೆಲಸಗಳು ಜಾಸ್ತಿ ಇರುತ್ತೆ. ಅಲ್ಲಿ ಸೆಕ್ರೆಟರಿ ಮತ್ತೆ ನಮ್ಮ ಸಿಬ್ಬಂದಿ ಇರ್ತಕ್ಕಂಥವ್ರು ಅಟೆಂಡ್ ಮಾಡ್ತಾ ಇದ್ದಾರೆ. ನಾವು ಮೂಲಭೂತ ಸೌಕರ್ಯಗಳಿಗೆ ಏನೂ ತೊಂದರೆ ಆಗಬಾರ್ದು ಅಂತೇಳಿ ನಾವೆಲ್ಲ ಅಟೆಂಡ್ ಮಾಡ್ತಾ ಇದೀವಿ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ PDO ಕಚೇರಿಗೆ ಬಂದಿಲ್ಲ ಅಂತಂದ್ರೆ ದಯವಿಟ್ಟು CCTV ಫುಟೇಜ್ ಚೆಕ್ ಮಾಡಿ, ನಮ್ಮ ಅಟೆಂಡೆನ್ಸ್ ಅನ್ನ ಚೆಕ್ ಮಾಡಿ, ಎಷ್ಟು ದಿವಸ ಹೋಗಿದೀವಿ ಎಷ್ಟು ದಿವಸ ಬಂದಿಲ್ಲ ಅಂತ ಗೊತ್ತಾಗತ್ತೆ. ಬಂದೇ ಇಲ್ಲ ಅಂತ ಹೇಳೋದು ನಿರಾಧಾರ. ಈ ಆರೋಪಕ್ಕೆ ನಾವು ಸಮಂಜಸ ಇಲ್ಲ ಅಂತ ಹೇಳ್ತೀವಿ. ಅವ್ರಿಗೆ ಮಾಹಿತಿ ಇಲ್ಲ. ಅವ್ರು ಯಾವತ್ತೂ ಗ್ರಾಮ ಪಂಚಾಯತಿ ಕಚೇರಿಗೆ ಬಂದವರಲ್ಲ, ನಮ್ಮ ಹತ್ರ ಯಾವುದು ಅರ್ಜಿ ಕೊಟ್ಟವರಲ್ಲ. ನಾವು ಅವ್ರದ್ದು ಯಾವುದು ಬರ್ಲಿಕ್ಕೆ ಆಗೋದಿಲ್ಲ. ನಮ್ಮ ಮೇಲಾಧಿಕಾರಿಯಾದಂಥ ಇಒರ್ ಅವ್ರಿಗೆ ನಾನು ಮಾಹಿತಿಯನ್ನ ತಿಳಿಸ್ತೀನಿ. ಅದಾದ ನಂತರ ಬೆಳಗ್ಗೆ ನಮ್ಮ ಇಒ ಸಾಹೇಬ್ರು ಪರ್ಮಿಷನ್ ತಗೊಂಡು ನಾವೆಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಚರ್ಚೆ ಮಾಡಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ವಿಷಯ ಏನಪ್ಪಾ ಅಂತಂದ್ರೆ, ರಘುನಾಥ್ ಎನ್ನುವವರು ನಿನ್ನೆ ಅಲ್ಲ ಮೊನ್ನೆ ನಮ್ಮ ಮಾನ್ಯ ಶಾಸಕರಿಗೆ ಕರೆ ಮಾಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿರವರು ಕಚೇರಿಗೆ ಸರಿಯಾಗಿ ಬರ್ತಾ ಇಲ್ಲ ಅಂತ ದೂರನ್ನ ನೀಡ್ತಾರೆ. ನಾನು ಇಒರ್ ಅವರು ಆ ದಿನ ಜಮಾಬಂದಿ ಕಾರ್ಯಕ್ರಮ ಇರ್ತದೆ, ಉಪಕಾರ್ಯದರ್ಶಿಗಳು ಬಂದಿರ್ತಾರೆ. ಆಮೇಲೆ ಅವತ್ತು ತಾಡಿಗೋಳ್ ಪಂಚಾಯತಿಗೆ ಇನ್ಸ್ಪೆಕ್ಷನ್ ಹೋದಂಥ ಸಂದರ್ಭದಲ್ಲಿ ನಾವೆಲ್ಲ ಜೊತೆಯಲ್ಲೇ ಇರ್ತೀವಿ. ನನಗೆ ಇಒರ್ ಅವರು ಫೋನು, ಇಲ್ಲೇ ಈ PDO ಇಲ್ಲೇ ಇದ್ದಾರೆ ಸರ್, ದಯವಿಟ್ಟು ಮಾತನಾಡಿ ಅಂತ ಹೇಳ್ತಾರೆ. ಆಮೇಲೆ ನಾನು ಶಾಸಕರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರ್ ನಾನು ಪ್ರತಿದಿನ ಅದೇ ದಾರಿಯಲ್ಲಿ ಬರೋದ್ರಿಂದ ಆ ಯೋಜನೆಗಳ ಸಂಖ್ಯೆ 3ರಷ್ಟು ಹೆಚ್ಚಾಗ್ತದೆ. ಯಾಕಂದ್ರೆ 3 ಪಂಚಾಯತಿ ನೀಡಿದಾಗ 3ರಷ್ಟು ಹೆಚ್ಚಾಗ್ತದೆ. ಪ್ರತಿಯೊಂದು ಪಂಚಾಯತಿಗೂ ಸಹ ಅವ್ರು ಭೇಟಿ ನೀಡಬೇಕಾಗ್ತದೆ. ಈಗ ಉದಾಹರಣೆಗೆ 3 ಪಂಚಾಯತಿ ಕೊಟ್ಟಲ್ಲಿ ಸೆಕೆಂಡ್ ಸಾಟರ್ಡೆ ಮತ್ತು 4th ಸಾಟರ್ಡೆ ಇದ್ದಾಗ ವಾರಕ್ಕೆ 1 ಸರಿಗೆ ಮಾತ್ರ ಹೋಗಕ್ಕಾಗುತ್ತೆ. ಅದರಲ್ಲೂ ಸಹ ಯಾವುದು ದೂರುಗಳ ಆದ್ಯತೆ ಮೇರೆಗೆ ಕೆಲವೊಂದು ತುರ್ತು ದೂರುಗಳಿರ್ತವೆ, ಅಲ್ಲಿ ಹೋಗ್ಬೇಕಾಗ್ತದೆ. ಆದರೆ ಹಾಜರಾತಿಯನ್ನು ನೋಡಿದಾಗ ಈಗ ಏನು ಮಹೇಶ್ ಅವರು ಇಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ, ಅದನ್ನು ನಾನು ಪರಿಶೀಲನೆ ಮಾಡಿದ್ದೀನಿ, ಅದೆಲ್ಲ ಸಹ ಸರಿಯಾಗಿದೆ. ಆದ್ಯತೆ ಮೇರೆಗೆ ದೂರುಗಳನ್ನು ಅಟೆಂಡ್ ಮಾಡಬೇಕಾಗ್ತದೆ. ಕೆಲವೊಂದು ಬಾರಿ ಕೆಲವೊಂದು ಪಂಚಾಯತಿಗಳಿಗೆ ಕಂಟಿನ್ಯೂಸ್ ಆಗಿ 3 ದಿವಸ ಇರಬೇಕಾಗ್ತದೆ. ಹಾಗಾಗಿ ಇನ್ನು ಉಳಿದ 2 ಪಂಚಾಯತಿಗಳಿಗೆ ಹೋಗಕ್ಕೆ ಆಗಲ್ಲ ಪಂಚಾಯತಿ ಅಭಿವೃದ್ಧಿ. ಆದ್ರೆ ಅಲ್ಲಿರುವ ಅಧೀನದಲ್ಲಿರುವಂತಹ ಸಿಬ್ಬಂದಿಗಳು ಅವರ ಒಂದು ಸಹಾಯದಿಂದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಹಾಜರಾಗ್ತಾ ಇದ್ದೀನಿ. 3 ಗ್ರಾಮ ಪಂಚಾಯತಿಗಳು ಇರೋದ್ರಿಂದ ನಮಗೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ. ನೀವು ಬೇಕಾದ್ರೆ ನಂದು ಅಟೆಂಡೆನ್ಸು ಏನಿರ್ತದೆ ಅದನ್ನ ಚೆಕ್ ಮಾಡ್ಕೋಬಹುದು ಅಂತ ಹೇಳಿದ್ಮೇಲೆ, ಇಲ್ಲ ಬಿಡಪ್ಪ ಅದು ಏನೋ ಮಿಸ್ಕಮ್ಯುನಿಕೇಶನ್ ಆಗಿದೆ, ನಾನು ಅವ್ರಿಗೆ ಹೇಳ್ತೀನಿ, ಕರೆದು ಮಾತನಾಡ್ತೀನಿ ಅಂತ ಇಒರ್ ಅವ್ರಿಗೆ ನನಗೆ ಇಬ್ಬರಿಗೂ ಸಹ ಅವರು ಹೇಳ್ತಾರೆ. ಮಾರನೇ ದಿವಸ ಬೆಳಿಗ್ಗೆ ಪತ್ರಿಕಾ ಮಾಧ್ಯಮದವ್ರ ಮುಖಾಂತರ ನನಗೆ ಇವತ್ತು ಈ ರೀತಿ ಪ್ರೆಸ್ ಮೀಟ್ ಕರೆದಿದ್ದಾರೆ ಸರ್, ಅದೇನು ಅಂತ ಕೇಳ್ತಾರೆ. ಇಲ್ಲ ನಾವು ಟ್ರೈನಿಂಗ್ ಹೋಗ್ತಾ ಇದ್ದೀವಿ ಅಂತ ನಾನು ಇಒರ್ ಅವ್ರಿಗೆ ವಿಷಯ ತಿಳಿಸಿದ್ದೀನಿ. ಸರ್ ಈ ಥರ ಪ್ರೆಸ್ ಮೀಟ್ ಮಾಡ್ತಾರಂತೆ, ನಮಗೆ ಮಾಹಿತಿ ಇಲ್ಲ, ಅನುಮತಿ ತಗೊಂಡಿಲ್ಲ, ವಿಷಯನೂ ಗೊತ್ತಿಲ್ಲ, ಯಾವುದು ಅರ್ಜಿ ಸಹ ನೀಡಿಲ್ಲ ಅಂತ ಹೇಳ್ತೀನಿ. ಆಮೇಲೆ ನಾನು ಮಾತನಾಡ್ತೀನಿ ಅವ್ರ ಹತ್ರ ಅಂತೇಳಿ ಸಾರ್ ಮಾತಾಡಿದ್ದಾರೆ. ಮಾತಾಡಿದ್ದಾದ್ಮೇಲೆ ಸಹ ಅವರು ಪತ್ರಿಕಾಗೋಷ್ಠಿಯನ್ನ ಮಾಡಿ ನಮ್ಮ ಮೇಲೆ ನಿರಾಧಾರ ಆರೋಪಗಳನ್ನ ಮಾಡಿರ್ತಾರೆ. ಅವ್ರು ಮಾಡಿರ್ತಕ್ಕಂಥ ಆರೋಪಗಳಲ್ಲಿ PDO ಸಂಪನ್ಮೂಲ ಏನು ಕಳೆದ ವರ್ಷ 100% 100% ನಾವು ವಸೂಲಾತಿಯನ್ನು ಮಾಡಿ ಎಲ್ಲಾ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಮಾಡಿದ್ವಿ. ಆದರೆ ಪ್ರತಿಯೊಬ್ಬ ಸಾರ್ವಜನಿಕರು ಇದಕ್ಕೆ ಸಹಕಾರವನ್ನು ಕೊಟ್ಟಾಗ ಮಾತ್ರ ಸ್ವಚ್ಛ ಗ್ರಾಮಗಳು ಮಾಡಕ್ಕೆ ಸಾಧ್ಯ ಆಗ್ತದೆ.
ಯಾಕಂದ್ರೆ ವರ್ಷಕ್ಕೆ 1-2 ಬಾರಿ ನಾವು ಸ್ವಚ್ಛತೆಯನ್ನು ಕೈಗೊಳ್ತಾ ಇದ್ವಿ. ಹಣದ ಕೊರತೆ ಇದ್ರೂ ಸಹ ಕೆಲವೊಂದು ಪಂಚಾಯಿತಿಗಳಿಗೆ ಸ್ವಂತ ಸಂಪನ್ಮೂಲ ಇದೆ. ಅಂತ ಪಂಚಾಯಿತಿಗಳಲ್ಲಿ ಈಗಾಗಲೇ ಸ್ವಚ್ಛತೆಗೆ ನಾವು ಆದೇಶವನ್ನು ಕೊಟ್ಟಿದ್ದೀವಿ, ಎಸ್ಟಿಮೇಟು ಆಗಿದೆ, ಎಲ್ಲನೂ ರೆಡಿ ಮಾಡ್ತಾ ಇದ್ದೀವಿ. ಉದಾಹರಣೆ ನಾವು ಚಲ್ದಗಾನ ಪಂಚಾಯಿತಿಗೆ ಹೋದ್ರೆ ಈಗೆಲ್ಲ ಎಸ್ಟಿಮೇಟ್ ಕೊಟ್ಟು ಎಲ್ಲ ಕಡೆ ಕ್ಲೀನ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ಅನೇಕ ಪಂಚಾಯಿತಿಗಳಲ್ಲಿ ಇದನ್ನ ಹಣ ಎಲ್ಲಿ ಲಭ್ಯತೆ ಇದೆ ಅಂತ ಪಂಚಾಯಿತಿಗಳಲ್ಲಿ ಇಮಿಡಿಯೇಟ್ ಆಗಿ ಮಾಡಕ್ ಕೊಟ್ಟಿದ್ದೀವಿ. ಅದರ ಜೊತೆಗೆ ಲಕ್ಷ್ಮೀ ಸಾಗರ ಗ್ರಾಮ ಪಂಚಾಯಿತಿಗೆ ಬೀದಿ ದೀಪಗಳ ವ್ಯವಸ್ಥೆ ಮಾಡಬೇಕು ಅಂತೇಳಿ PDOವರಿಗೆ ಹೇಳಿದ ತಕ್ಷಣ ಸ್ವಂತ ಸಂಪನ್ಮೂಲದಲ್ಲಿ ಏನು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ಅದರಲ್ಲಿ ಇಮಿಡಿಯೇಟ್ ಆಗಿ ಅಳವಡಿಸಿದ್ದಾರೆ. ಅಮೌಂಟ್ ಹೋಗ್ತದೆ. ವೆಂಡರು ಮೆಟೀರಿಯಲ್ ಸರಬರಾಜು ಮಾಡಿರ್ತಾರೆ, ಅವರ ಅಕೌಂಟ್ಗೆ ಇದು ಹಣ ಸಂದಾಯ ಆಗಿದೆ. ಬೇಕಾದ್ರೆ ಆನ್ಲೈನು ಸಹ ಇವತ್ತು ಇದು ಏನು ಸಾರ್ವಜನಿಕ ಪೋರ್ಟಲ್ ಇರೋದು ಸಿಟಿಜನ್ ಪೋರ್ಟಲ್ ಅಲ್ಲಿ ನೀವೆಲ್ಲಾನು ನೋಡ್ಕೋಬಹುದು. ಯಾಕಂದ್ರೆ ನರೇಗಾ ಇರ್ಬೋದು, VBG ರಾಮ್ಜಿ ಇದು ವೆಬ್ಸೈಟ್ ಅನ್ನ ಪ್ರತಿಯೊಬ್ಬರು ಸಹ ಗಮನಿಸಬಹುದು. ಅಲ್ಲಿ ಆಗಿರುವ ಏನು ಎಷ್ಟು ಬಿಲ್ಲುಗಳು ಆಗಿದೆ ಅಷ್ಟು ಹಣ ಸಂದಾಯ ಕನ್ಸರ್ನ್ಡ್ ವೆಂಡರ್ಗೆ ಪಾವತಿ ಆಗಿದೆ. ಮತ್ತೆ ಈಗಾಗಲೇ ನಾವು ಪಂಚಾಯಿತಿ ಮಟ್ಟದಲ್ಲಿ ಸಾರ್ವಜನಿಕ ಕುಂದು ಕೊರತೆಗಳ ಒಂದು ಸಭೆಗಳು ಕೂಡ ಮಾಡಿದ್ದೀವಿ. ಏನು ಆಗೋ ಸಹ ನಾವು ಹೇಳಿದ್ದೀವಿ, ಗ್ರಾಮ ಪಂಚಾಯಿತಿಗಳಲ್ಲಿ ಚರಂಡಿ ಸ್ವಚ್ಛತೆಗೆ ಆದ್ಯತೆ ಕೊಡ್ಬೇಕಂತ ಹೇಳ್ಬಿಟ್ಟು. ಆದರೆ 2 ವರ್ಷದಿಂದ ಅನುದಾನ ಬಂದಿಲ್ಲ. 15ನೇ ಹಣಕಾಸು ಇರ್ಬೋದು, 16ನೇ ಹಣಕಾಸು ಸಹ ಬಂದಿಲ್ಲ. ಅದು ತುಂಬಾ ಕಷ್ಟ. ಮುಂದಿನ ದಿನಗಳಲ್ಲಿ ನಾವು ಮೇಲಾಧಿಕಾರಿಗಳಿಗೂ ಹೇಳಿದ್ದೀವಿ, ಮಾನ್ಯ ಶಾಸಕರಿಗೂ ಹೇಳಿದ್ದೀವಿ, ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ತಾಲೂಕಿಗೆ ಈ ರೀತಿ ಒಂದು 10 ಜನ PDOಸ್ನ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಅವ್ರು ಬಂದಾಗ ಈ ಸಮಸ್ಯೆಗಳೆಲ್ಲ ಸಾಲ್ವ್ ಆಗುತ್ತೆ. ಆದ್ರಿಂದ ಯಾರೇ ಸಾರ್ವಜನಿಕರಲ್ಲಿ ನಮಗೆ ರಿಕ್ವೆಸ್ಟ್ ಕೊಟ್ಟಾಗ, ಅವ್ರ ಮನವಿ ಕೊಟ್ಟಾಗ ನಾವು ನಮ್ಮ ಶಕ್ತಿ ಮೀರಿ ಕೆಲಸವನ್ನ ಮಾಡ್ತೀವಿ. ಅದು ಬಿಟ್ಟು ಯಾವುದೂ ರಿಕ್ವೆಸ್ಟ್ ಕೊಡದೆ, ಯಾವುದೂ ಅರ್ಜಿ ಕೊಡದೆ, ಏನೂ ಮಾಡದೆ ಒಂದಷ್ಟು ಜನ ಗುಂಪು ಕಟ್ಕೊಂಡು ಈ ರೀತಿ ನಿರಾಧಾರ ಆರೋಪಗಳನ್ನ ಮಾಡಿದ್ರೆ ನಮ್ಮ ವೈಯಕ್ತಿಕ ಜೀವನ, ಸಾರ್ವಜನಿಕರಲ್ಲಿ ನಮ್ಮ ಒಂದು ಇದಕ್ಕೆ ಧಕ್ಕೆ ಆಗತ್ತೆ. ನಾವು ಮನುಷ್ಯರೇ, ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ನಾವು ಶಕ್ತಿ ಮೀರಿ ನಾನು ಬೆಳಗ್ಗೆ 10 ಗಂಟೆಗೆ ಹೋದ್ರೆ ರಾತ್ರಿ 8-9 ಗಂಟೆ ಆಗುತ್ತೆ ಮನೆ ಸೇರೋದು. ಈವರವ್ರಿಗೆ ಗೊತ್ತು ಪ್ರತಿ ದಿವಸ ನಾವು ಎಷ್ಟು ಕಷ್ಟ ಪಡ್ತಾ ಇದ್ದೀವಿ ಅಂತ. ಕೋಲಾರ ಜಿಲ್ಲಾ ವ್ಯಾಪ್ತಿಯಲ್ಲಿ 150 ಪಂಚಾಯತಿ, ನಮ್ಮ ತಾಲೂಕಲ್ಲಿ 25 ಪಂಚಾಯತಿ. 25 ಪಂಚಾಯತಿನಲ್ಲಿ ಸಮರ್ಪಕವಾಗಿ ಯಾವುದಿರೋದಿಲ್ಲ. ತಾವು ಹೇಳದಂಗೆ ಡೆಪ್ಯುಟೇಷನ್ ಕೇಸ್ ಅಂತ ಇದೆ. ಒಂದೊಂದು ಬೆಂಚು ಒಂದೊಂದು ಊರಲ್ಲಿ, ಒಂದು ಪಂಚಾಯತ್ಗೆ 12-13 ಹಳ್ಳಿಗಳಲ್ಲಿ 108 ಕೆಲಸಗಳಿರ್ತಾರೆ. ಕೆಲವೊಂದು ವಿಚಾರಗಳು ಇವಾಗ ನಮ್ಗೆ ತಂದಿದ್ದೀನಿ, ಹಿಂಗಿದೆ ಸರ್ ಅಂತ. ನೀವು ಅಲ್ಲಿ ಕೆಲಸನೂ ಮಾಡಲ್ಲ, ಅವ್ಯವಹಾರ ಇರುತ್ತೆ. ಅದು ನಾವು ಸುದ್ದಿ ಮಾಡಿದ್ರೆ ಹಾಕ್ತೀವಿ ಅಂತ ಹೇಳಿದ್ರೆ ಅವ್ರು ಹೇಳೋದೇನಂದ್ರೆ ಆರೋಪ, ಅವರು ಒಬ್ಬ ಜಿಲ್ಲಾ ಅಧ್ಯಕ್ಷರಾಗಿ ಎಲ್ಲಾ PDOಗಳು ಇವರು ಅಧಿಕಾರಿಗಳು ನಮ್ಮ ಜೊತೆ ಅದನ್ನ ನಾನು ಏನ್ ಮಾಡ್ತೀನಿ ಅಂತ ಅವ್ರು ಎಲ್ಲಿ ಹೇಳಿದೀನಿ ನಾನು? ಆರೋಪ ನಾನು ಎಲ್ಲಿ ಹೇಳಿದೀನಿ? ನಾನು ಮಾತಾಡೇ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ನಾನು ಅವ್ರನ್ನ ನಿನ್ನೆನೆ ನೋಡಿದ್ದು, ನಾನು ಮಾತಾಡೇ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಅವ್ರು ನಮ್ಮ ಹತ್ರ ಯಾವ್ದು ಅರ್ಜಿನೂ ಕೊಟ್ಟಿಲ್ಲ, ನಾನು ಮಾತಾಡಿಲ್ಲ, ಮಾಡ್ಕೊಂತ ಇದೀವಿ ಅಷ್ಟೇನೆ. ಇದು ನಮ್ಗೆಲ್ರಿಗೂ ಒತ್ತಡ ಇದೆ. ಅನುದಾನ ಬರ್ದೇ ಇರೋದ್ರಿಂದ ಈ ತರ ಸಮಸ್ಯೆಗಳಾಗ್ತಾ ಇದಾವೆ. ಆಮೇಲೆ ನೆಕ್ಸ್ಟ್, ನಾನು PDO ಸಂಘದ ಅಧ್ಯಕ್ಷ ಅಂತ ನಾನು ಎಲ್ಲೂ ಹೇಳಿಲ್ಲ. ನಾನು PDO ಸಂಘದ ಅಧ್ಯಕ್ಷ ಆಗಿರೋದು PDOಗಳ ಸಮಸ್ಯೆಗೆ ಮಾತ್ರ. ಸಾರ್ವಜನಿಕರಿಗೆ ನಾನು PDO ಅಧ್ಯಕ್ಷನಲ್ಲ. ನಮ್ಮ ಇಲಾಖೆಯ ನೌಕರರಿಗೆ ಮಾತ್ರ ಅಧ್ಯಕ್ಷ ನಾನು ಎಲ್ಲೂ ಹೇಳಿಲ್ಲ, ನಾನು ಬೋರ್ಡ್ ಹಾಕೊಂಡಿಲ್ಲ. ಈ ರೀತಿ ವೈಯಕ್ತಿಕವಾಗಿ ನನ್ನ ಬಗ್ಗೆ ತೇಜೋವಧೆ ಮಾಡೋದನ್ನ ಅವರು ಬಿಡಬೇಕು. ಏನಾದರೂ ಆಫೀಸ್ ಮ್ಯಾಟರ್ಸ್ ಇದ್ರೆ ನಾನು PDO, ಅವರೊಂದು ಪ್ರಜೆ. ಸಂವಿಧಾನದಲ್ಲಿ ಎಲ್ರಿಗೂ ಹಕ್ಕಿದೆ, ಪ್ರತಿಭಟನೆ ಮಾಡೋದಕ್ಕೆ ಹಕ್ಕಿದೆ, ವಾಕ್ ಸ್ವಾತಂತ್ರ್ಯ ಇದೆ. ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳ್ಬಿಟ್ಟು ನಿರಾಧಾರ ಆರೋಪಗಳನ್ನ ಮಾಡಬಾರ್ದು. ನಾನು ಆಗಿ ಬರುತ್ತಿಲ್ಲ ಮತ್ತು ಸಾರ್ವಜನಿಕರಿಗೆ ದೊರಕುತ್ತಿಲ್ಲ. ತಾಲೂಕಿನಲ್ಲಿ 25 ಗ್ರಾಮ ಪಂಚಾಯಿತಿಗಳ ಪೈಕಿ 9 ಜನ PDOs ಇದ್ದಾರೆ. ಕಳೆದ ತಿಂಗಳಲ್ಲಿ 4-5 ಜನ ರಿಟೈರ್ಡ್ ಆಗಿದ್ದಾರೆ. ನಮ್ದು ಲೀನ್ ಪಂಚಾಯಿತಿ ಜೊತೆಗೆ ಮಾನ್ಯ ಶಾಸಕರು, ಜನಪ್ರತಿನಿಧಿಗಳು, ಇಒರವರು ಎಲ್ಲ ಚರ್ಚೆ ಮಾಡಿ, ಇಲ್ಲ ನೀವು ಹೆಚ್ಚುವರಿಯಾಗಿ ಇನ್ನೂ 1-2 ಪಂಚಾಯಿತಿಗಳನ್ನ ಜವಾಬ್ದಾರಿ ವಹಿಸ್ಕೋಬೇಕು. ಸಾರ್ವಜನಿಕರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳಾದ ನೀರು ಮತ್ತು ಲೈಟು ಇಂಥ
ವಿಷಯಗಳನ್ನ ತುರ್ತಾಗಿ ಸ್ಪಂದಿಸ್ಬೇಕಂತಂದ್ರೆ PDO ಇರಲೇಬೇಕು ಅಂತೇಳಿ ನಮ್ಗೆ ಹೆಚ್ಚುವರಿ ಜವಾಬ್ದಾರಿಗಳನ್ನ ಹಾಕಿದ್ರು 10-15 ದಿವಸದ ಹಿಂದ್ಗಡೆ. ನಾವು ಅವ್ರ ಮಾತಿಗೆ ಗೌರವ ಕೊಟ್ಟು ತಾಲೂಕು ಆಡಳಿತದಲ್ಲಿ ಎಲ್ಲೂ ನಮ್ಮ ಇಲಾಖೆಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ 3-4 ಜನ ಸಾರ್ವಜನಿಕ ಯಾವುದೇ ತೊಂದರೆ ಆಗಬಾರ್ದಂತ. ಅದರ ಜೊತೆಗೆ 255 ಫಿಲ್ಟರ್ ಇತ್ತು. 254 ಫಿಲ್ಟರ್ ಇವತ್ತು ದುರಸ್ತಿ ಮಾಡಿ ನಮ್ಮ ಕರ್ನಾಟಕದಲ್ಲೇ ಪ್ರಥಮ ತಾಲೂಕು ಎಲ್ಲ ಫಿಲ್ಟರ್ಗಳು ವರ್ಕ್ ಆಗ್ತಾರೆ. ಅಂಥ ಕೆಲಸ ನಮ್ಮ PDOಗಳು ಸಹಕಾರದಿಂದ ಮಾನ್ಯ ಉಪಲೋಕಾಯುಕ್ತ ಅವರು ಬಂದಲ್ಲೂ ಸಹ ಹೆಲ್ಪ್ ಮಾಡಿದ್ರು. ಅದೇ ರೀತಿ ಶಾಸಕರ ಅನುದಾನದಲ್ಲಿ ಬಹುಮುಖ್ಯವಾಗಿ ಶಾಸಕರ ಅನುದಾನದಲ್ಲೂ ಸಹ ಈ ದುರಸ್ತಿಗೆ ಅನುದಾನವನ್ನು ಒದಗಿಸ್ಕೊಟ್ರು. ಅದರಿಂದ ಇವತ್ತೆಲ್ಲರಿಗೂ ಶುದ್ಧ ಕುಡಿಯುವ ನೀರು ಕೊಡ್ಬೇಕಂತೇಳಿ ನಾವು ಇದನ್ನು ಮಾಡಿದ್ವಿ.